2028ಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬಿಡ್ತಾರಂತೆ, ಕುಮಾರಸ್ವಾಮಿ ಅವರು ಸಿಎಂ ಆಗ್ಬಿಡ್ತಾರಂತೆ. ಇಂಥ ವಿಚಾರ ಇದೆಯಲ್ಲ, ಇಂಥ ಎಲ್ಲ ವಿಚಾರಗಳಿಗೆ GTD ಒಂದು ಕಡೆ ಒಂದು ಮಾತನ್ನು ಹೇಳಿದ್ದಾರೆ. ಏನ್ರಿ ಇದೆಲ್ಲ ಎಲ್ಲ ಭ್ರಮೆಗಳಲ್ಲಿ ತೇಲಾಡ್ತಾ ಇದ್ದಾರೆ ಇವರು, ಇಲ್ಯೂಷನ್ ಇವೆಲ್ಲವೂ. ನಾನು ಸಿಎಂ ಆಗ್ಬಿಡ್ತೀನಿ, ಅವ್ರು ಸಿಎಂ ಆಗ್ಬಿಡಿ, ಏನು ಇವೆಲ್ಲ ಮಾತುಗಳು? ಜನ ವೋಟ್ ಮಾಡಬೇಕು, ಎಲೆಕ್ಷನ್ ನಿಂತ್ಕೊಳ್ಬೇಕು, ಹಣ ಖರ್ಚಾಗುತ್ತೆ ಅದಕ್ಕೆಲ್ಲವಕ್ಕೂ ಕೂಡ. ಸುಮ್ಮನೆ ಭ್ರಮೆಯಲ್ಲಿ ತೇಲಾಡ್ತಾ ಇದ್ದಾರೆ ಇವರು ಅಂಥೇಳಿ GTD ಮಾತಾಡಿದ್ದಾರೆ. ಸುಮ್ಮನೆ CM ಅಂತ ಹೇಳೋದು ಭ್ರಮೆ ಆಗಿಬಿಡುತ್ತೆ, ಬಿಟ್ಬಿಡಿ ಅದನ್ನು. ಈಗಲೇ CM ಯಾರಾಗ್ತಾರೆ 2028ಕ್ಕೆ ಅಂತ ಹೇಳೋ ಪರಿಸ್ಥಿತಿ ಖಂಡಿತವಾಗಿಯೂ ಅಲ್ಲಿಲ್ಲ. ಆ ಥರ ಪರಿಸ್ಥಿತಿನೇ ಇಲ್ವಲ್ಲ ಇವಾಗ. ಇನ್ನೂ 3 ವರ್ಷಕ್ಕೆ ಈಗಲೇ ಯಾರು ಹೇಳ್ತೀರಿ, ಯಾರು ಜಡ್ಜ್ ಮಾಡ್ತಾ ಇದ್ದಾರೆ, ಈ ಥರದ ಮಾತೆಲ್ಲ ಬಿಟ್ಟುಬಿಡಿ ಅಂಥೇಳಿ GTD ಒಂಥರ ಒಂದು ಪರೋಕ್ಷವಾಗಿ ಒಂದು ಕಡೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಯಾಕಿಂಥ ಮಾತುಗಳು ಬೇಕಿಲ್ಲಿ? ಸೊ ಹಾಗಾಗಿ ಎಲ್ಲ ಹುಷಾರಾಗಿ ಮಾತಾಡಬೇಕು. CM ಆಗೋಕ್ಕೆ ಖರ್ಚು ಮಾಡಬೇಕಲ್ವೇನ್ರಿ ಹಣ? ಅಷ್ಟು ಹಣ ನನ್ನ ಹತ್ರ ಅಂತೂ ಇಲ್ಲಪ್ಪ. CM ಆಗಬೇಕು ಅಂದರೆ ಎಷ್ಟು ಹಣ ಖರ್ಚು ಮಾಡಬೇಕು ಗೊತ್ತೇನ್ರಿ ಅಂತ ಕೂಡ GTD ಅವರು ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಕಳೆದ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ದಡದಕಳ್ಳಿ ಶ್ರೀನಿವಾಸ್ ಕಲ್ಯಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿ ಪುರೋಹಿತರ ಆಶೀರ್ವಾದ ಮಾಡಿದ್ರು. ಅದು ನೀವೆಲ್ಲ TVನಲ್ಲಿ ಹಾಕಿದ್ರಿ. ಕುಮಾರಸ್ವಾಮಿ ಅವರಿಗೆ ನಾನು ಕಲಾಮಂದಿರದಲ್ಲಿ ಪ್ರಥಮ ಬಾರಿಗೆ 2005-6ರಲ್ಲಿ ಕರ್ಕೊಬಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೆ. ಆದರೂ ಯಡಿಯೂರಪ್ಪನವ್ರಿಗೆ BJP ಏಕಾಏಕಿ ಸೇರಿದಾಗ ಟೌನ್ ಹಾಲಲ್ಲಿ 50,000 ಯಶವಂತ್ ಸಿನ್ಹಾ ಅವ್ರು ಬಂದಿದ್ದಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಾಗ BJP ಅವರು ಕೆಲವರು ಇವನ್ಯಾರು ಹೇಳೋಕ್ಕೆ BJP ಬಂದ್ಬಿಟ್ಟು ಈಗಲೇ ಹೇಳ್ತಾನೆ ಅಂತ ಹೇಳಿದ್ರು. ಅವರು ಆದರು, ಕುಮಾರಸ್ವಾಮಿನೂ ಆದರು, ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ. ಇದು ಇನ್ನೊಂದು ಸ್ವಲ್ಪ ದಿವಸ, ಈಗಲೂ ಇನ್ನೂ ಅರ್ಲಿ ಸ್ಟೇಜು. ಯಾರು ನಾನೇ ಮುಖ್ಯಮಂತ್ರಿ ಆಯ್ತೀನಿ ಅಂತ ಹೇಳಿದರೆ 2028ಕ್ಕೆ ಅವರು ಭ್ರಮೆ. ಯಾವತ್ತೂ ಕೂಡ ಜನರು ತೀರ್ಪು ಏನು ಕೊಡ್ತಾರೆ, ಮೆಜಾರಿಟಿ ಬಂದ ಮೇಲೆ ಆ ಶಾಸಕರುಗಳು ಮುಖ್ಯಮಂತ್ರಿಗಳು ಮಾಡಬೇಕೇ ಹೊರತು ನಾನೇ ಮುಖ್ಯಮಂತ್ರಿ ಅಂತ ಯಾರೇ ಹೇಳಲಿ, ನಾನೇ ಹೇಳಲಿ, ಯಾರೇ ಹೇಳಿ, ಇದು ಯಾರಾದರೂ ಕೂಡ ಮುತ್ಸದ್ದಿಗಳು ಹೇಳ್ತಕ್ಕಂಥ ಮಾತುಗಳಲ್ಲ. ನಾನು